ನೀವು ಅದೇನೋ ಆಗಲ್ಲ, ಬಾಯ್ಸು ಸಮೇತ ಅವ್ರಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅದಕ್ಕೆ ಜನರು ಭಯ ಆಗಿ ತಿಂಗಳು ಬುಕ್ ಮಾಡಿರೋದು ಅವರು ಅಷ್ಟು ಕಷ್ಟ ಎತ್ಕೊಂಡು 2 ಅವರಿಂದ ಯಾವತ್ತು ಸರ್ ಬುಕ್ ಮಾಡಿರೋದು? 1 ತಿಂಗಳಾಗಿದೆ ಬುಕ್ ಮಾಡಿ. ಆದ್ರೂ ಅವ್ರಿಗೆ ಒಂದು ಗ್ಯಾಸ್ ಸಿಗ್ತಾ ಇಲ್ಲ. ಮೊಬೈಲ್ ಕುತ್ಕೊಂಡಿದ್ದಾರೆ ಅವರು. ಆ ಥರ ಇರುವಂಥವ್ರಿಗೆ ದಯವಿಟ್ಟು ಸ್ವಲ್ಪ ಬೇಗ ಕೊಟ್ಟು ಕಳಿಸಿ ಎಷ್ಟು ಬುಕ್ ಆಗ್ತಾ ಇದೆ ಮೇಡಮ್? ಇಲ್ಲಿ ಸಿಸ್ಟಮಲ್ಲಿ ನಾವು 18ನೇ ತಾರೀಕು ಕೊಡ್ತಾ ಇದ್ದೀವಿ, 18 19 ಕೊಡ್ತಾ ಇದ್ದೀವಿ, ಡೇಟ್ ವೈಸ್ ಕೊಡ್ತಾ ಇದ್ದೀವಿ. 19 40 ಚಂಡಿಗೆ ಕಳಿಸ್ತಾರೆ, ನನಗೆ ಕೆ ಜಿ ಎಲ್ಲ ಕಳಿಸ್ತಾರೆ. ಆ ಬಿಲ್ ಏನಿದೆ ನೋಡಿ ಅದು ಕೊಡ್ತಾ ಇದ್ದೀವಿ. ಈ ಡೈಲಿ ಕೊಡೋದು ಬಂದು ಇದು ಬರೀತೀವಿ, ಕಸ್ಟಮರ್ ನಂಬರು DSM ಎಲ್ಲ ಬರೀತೀವಿ. ಡೇಟ್ ಪ್ರಾಬ್ಲಮ್ ಏನಾಗ್ತಿಲ್ಲ ಸರ್ ನೀವು ನಮ್ಮ ಹತ್ರ ಅಲ್ಲ ಇವರುಗಳಿಗೆ ಜನಗಳು ಕೊಡೋದ್ರಲ್ಲಿ ಅದೇ ಜೋಡ್ ಬರೋ ಲೇಟ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಅದನ್ನ ಬಿಟ್ಟು ನೀವು ರೆಗ್ಯುಲರ್ ಆಗಿ ಡೈಲಿ ಕೊಡ್ತೀವಿ. ಫಸ್ಟ್ ಎಷ್ಟು ಬುಕ್ ಆಗ್ತಿತ್ತಮ್ಮ? ಬುಕ್ ನೀವೇ ಮಾಡ್ತೀರಾ ಅವರೇ ಮಾಡ್ತೀರಾ? ಕಸ್ಟಮರೇ ಮಾಡ್ತಾರೆ, ನಾವೇನು ಮಾಡಲ್ಲ. ಅವ್ರ ರಿಜಿಸ್ಟರ್ ಮೊಬೈಲ್ ನಂಬರ್ ಇರುತ್ತಲ್ಲ ಅದ್ರಲ್ಲಿ ಅವರೇ ಮಾಡ್ತಾರೆ. ಎಷ್ಟು ದಿನಕ್ಕೆ ಎಷ್ಟು ನೀರು ಕೊಡ್ತೀರಾ? 40 ಸಿಲಿಂಡರ್ಸ್ ಲೋಡ್ ಬರುತ್ತೆ ಮ್ಯಾಮ್. 40 ಸಿಲಿಂಡರ್ಸ್ ಅಷ್ಟೇನಾ? ಇಲ್ಲಿಗೆ ಓಕೆ 40 ಡೇಟ್ ಪ್ರಕಾರ ಯಾವ ಡೇಟ್ ನಾವು ಇಶ್ಯೂ ಮಾಡ್ತೀರೋ ಆ ಡೇಟ್ ಮೆನ್ಷನ್ ಮಾಡಿರ್ತೀನಿ. ಕಸ್ಟಮರ್ದು ID ನಂಬರು, DSC ಮತ್ತು ಮೊಬೈಲ್ ನಂಬರ್ 3 ಕಂಪಲ್ಸರಿ ಮಾಡಿ ಪ್ರಿಂಟ್ ತೆಗೆದು ಬುಕ್ಕಲ್ಲಿ ಎಂಟ್ರಿ ಮಾಡಿಸಿ ಕಸ್ಟಮರ್ಗೆ ಒಂದು ಕಾಪಿ ನಮಗೆ ಬುಕ್ ಅವ್ರು ಕೊಡ್ತಾರೆ. ಅದೇ ಎಷ್ಟು ದಿನಕ್ಕೆ ಒಂದ್ಸತಿ ಬುಕ್ ಆಗ್ತಿದೆ? ನೀವು ಎಷ್ಟು ದಿನಕ್ಕೆ ಒಂದ್ಸತಿ ಕೊಡ್ತಿದ್ದೀರಾ ಅವ್ರಿಗೆ? ಬುಕ್ ಮಾಡಿದ್ರೆ ಬುಕ್ಕಿಂಗ್ ತಗೊಂಡು 1 ವಾರ ಕೊಡ್ತೀರಾ? ಒಂದು ವಾರಕ್ಕೆಲ್ಲ ಕೊಟ್ಬಿಡ್ತಿದ್ದೀರಾ? ಬಟ್ ಅವ್ರಿಗೆ ಮೆಸೇಜ್ ಬಂದ್ಬಿಡುತ್ತೆ ಮೇಡಮ್, ಅವ್ರ ಫೋನ್ಗೆ ಬರುತ್ತೆ. ಇದು ಬಂದು 23ನೇ ತಾರೀಕು ಬುಕ್ಕಿಂಗ್ ಆಗಿರುತ್ತೆ. ಇವತ್ತು ಬಿಲ್ ತೆಗಿಯೋಕ್ಕಾಗಲ್ಲ ಇದರಲ್ಲಿ. ಲಾಸ್ಟ್ ಮಂತ್ ತಗೊಂಡಿದ್ದಾರೆ, 23 ತಗೊಂಡಿದ್ದಾರೆ ಮತ್ತು ಈಗ ಅವ್ರಿಗೆ 23 ಬುಕ್ಕಿಂಗ್ ಆಗಿದೆ. ಬುಕ್ಕಿಂಗ್ ಆಗಿದ್ರೆ ಬಿಲ್ ಇರುತ್ತಲ್ಲ, ಬಿಲ್ 23 ಬಿಲ್ ಬರುತ್ತೆ. ಅವತ್ತಿನ ದಿವಸ ಬಿಲ್ ಅವ್ರು ಬರ್ತಾರೆ, ಕೊಟ್ಬಿಡ್ತಾರೆ. ಸಮಸ್ಯೆ ಏನಿದೆ? ಸ್ಕೂಲ್ಸು ಆಮೇಲೆ ಮತ್ತೆ ನಮ್ಮ ಇಂದಿರಾ ಕ್ಯಾಂಟೀನ್ ಆ ಥರದಕ್ಕೆಲ್ಲ ಯಾವುದೇ ರೀತಿಯಲ್ಲಿ ನೆನ್ನೆ ಒಂದು ಪ್ರಾಬ್ಲಮ್ ಆಗಿತ್ತು. ಅಲ್ಲಿ BCM ಹಾಸ್ಟೆಲ್ ಇದೆಯಲ್ಲ, ಬಾಲಕರ ಹಾಸ್ಟೆಲ್ ಇದೆಯಲ್ಲ ಇದರಲ್ಲಿ ನಮ್ಮ ದೇಶಹಳ್ಳಿ ಹತ್ರ, ಅಲ್ಲಿ ಆಗೋಗ್ಬಿಟ್ಟಿದೆ ಸಿಲಿಂಡರ್. ಅವ್ರು ಕೊಡಲ್ಲ ಅಂತ ಹೇಳಿದ್ರು. ಮತ್ತೆ ರಾತ್ರಿ ಹೋಗ್ಬಿಟ್ಟು ಮತ್ತೆ ನಾನು ಸಿಲಿಂಡರ್ ಅವ್ರು ಕೊಡಿಸ್ಬಿಟ್ಟು ಆ ರೀತಿ ನೀವು ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಸ್ಟೆಲ್ ಇರ್ಬೋದು, ಸ್ಕೂಲ್ ಇರ್ಬೋದು, ನಮ್ಮ ಸರ್ಕಾರಿ ಸಂಸ್ಥೆಯಿಂದ ಯಾವ್ದಾದ್ರು ಇದನ್ನ ನಮ್ಮ ಸಂಸ್ಥೆಗಳನ್ನ ನಡೆಸ್ತಾ ಇದ್ದೀವಿ, ಕಂಪಲ್ಸರಿ ನೀವು ಕೊಡ್ಬೇಕಾಗುತ್ತೆ ಸಿಲಿಂಡರ್. ಅರ್ಥ ಆಯ್ತಾ? ಬೇರೆ ಕಡೆ ಎಲ್ಲ ನೋಡಿದ್ರೆ ಎಲ್ಲ ಬರೀ ಮ್ಯಾನ್ಯಲ್ ಆಗಿತ್ತು. ತಹಸೀಲ್ದಾರ್ ಆಗಿ
ರೈಡ್ ಮಾಡಿ ಎಲ್ಲರಿಗೂ ಸಹಾಯ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ಇಲ್ಲ ಸರ್, ಅದು ಈಗ ಈ ಪರಿಸ್ಥಿತಿಯಲ್ಲಿ ನಮ್ಮ ಕೆಲಸ ಅಲ್ವಾ ಯಾಕಂದ್ರೆ ಸರ್, ಯಾವಾಗೂ ಇಲ್ಲ. ಬೇರೆ ಇನ್ನೇನು ಟೈಮ್ ಇಲ್ಲ. ಬಟ್ ಇನ್ನೊಂದೇನು ಅಂತಂದ್ರೆ ಎಲ್ಲ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತಂದ್ರೆ ದಯವಿಟ್ಟು ಯಾವುದೇ ರೀತಿಯಲ್ಲಿ ಪ್ಯಾನಿಕ್ ಹಾಕಬೇಡಿ. ಯಾಕೆಂತಂದ್ರೆ ಈ ನ್ಯೂಸ್ಗಳಲ್ಲೂ ಅಲ್ಲೂ ಇಲ್ಲ ಹಾಕ್ಬಿಟ್ಟು ನಮಗೆ ಮುಂದೆ ಸಿಗುತ್ತ ಅನ್ನೋದು ಆತಂಕ ಅಂತೂ ಖಂಡಿತ ಬೇಡ. ಈಗ ನಮ್ಮ ಸರ್ಕಾರ ಏನು ಹೇಳಿದೆ ಆದೇಶ, ಯಾವುದೇ ರೀತಿಯಲ್ಲೂ ಜನಗಳಿಗೆ ಊಟ ಮಾಡ್ಕೊಂಡು ತಿನ್ನೋದಕ್ಕೆ ಯಾವುದೇ ರೀತಿಯಲ್ಲೂ ಗ್ಯಾಸ್ ಪ್ರಾಬ್ಲಮ್ ಇರಲ್ಲ ಅಂತ ಹೇಳಿದ್ದಾರೆ. ಯಾರೂ ಸಮೇತ ಬೇರೆ ಏನೇನು ಹೇಳ್ತಾರೆ ಅದನ್ನೆಲ್ಲ ದಯವಿಟ್ಟು ಯಾರು ಸಮೇತ ಕೇಳಿಸ್ಕೋಬೇಡಿ. ತಮಗೆ ಏನೇ ಒಂದು ಸಮಸ್ಯೆ ಆದರೂ ಸಮೇತ ಇಮಿಡಿಯೇಟ್ ಆಗಿ ನಮ್ಮ ತಾಲೂಕು ಆಫೀಸ್ ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. ದಯವಿಟ್ಟು ತಾವೆಲ್ಲ ಸಹಕಾರ ಇರಲಿ. ದಯವಿಟ್ಟು ಯಾರು ಯಾವುದೇ ರೀತಿ ಗೊಂದಲ ಮಾಡ್ಕೋಬೇಡಿ, ಗಾಬರಿ ಆಗಬೇಡಿ. ಬರೋ ಸ್ವಲ್ಪ ಲೇಟ್ ಆಗ್ಬೋದು, ಅಷ್ಟನ್ನ ಬಿಟ್ಟರೆ ಈಗ ಇನ್ನೊಂದೇನಾಗೋಗ್ಬಿಟ್ಟಿದೆ ಅಂದರೆ ಜನರಲಿ ನಾವು ಮೊದಲು ಬುಕ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಬುಕ್ ಆಗ್ತಿತ್ತು, ಈಗ ಬುಕ್ ಆಗ್ತಿಲ್ಲ ಅಂತ ಅದು ಒಂದು ಗಾಬರಿ ಆಗೋಗ್ಬಿಟ್ಟಿದೆ ಜನಗಳಿಗೆ. ಆಮೇಲೆ ಮತ್ತೆ ಈ ಆಟೋ ಮೊದಲು ಡೆಲಿವರಿ ಬಾಯ್ಸ್ ಮನೆ ಹತ್ರ ಏನು ಎತ್ಕೊಂಡು ಹೋಗಿ ಕೊಡ್ತಿದ್ರು, ಈಗ ಅವರು ಸಮೇತ ಫೋನ್ ತೆಗಿತಾ ಇಲ್ಲ ಅಂತ ಹೇಳಿ ಅದನ್ನು ಸಮೇತ ಸ್ವಲ್ಪ ಜನಗಳಿಗೆ ಗಾಬರಿ ಆಗಿದೆ. ಅದು ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಅಂತಂದರೆ ಸ್ವಲ್ಪ ಸರ್ವರ್ ಇಶ್ಯೂ ಇರೋದ್ರಿಂದ, ಜೊತೆಗೆ ಎಲ್ಲರೂ ಈಗ ಮೊದಲೇನಂದ್ರು 1-260 ಹಂಗೆ ಪರ್ ಡೇ ಗ್ಯಾಸ್ ಬುಕ್ ಆಗ್ತಿತ್ತಂತೆ, ಈಗ ಏನಾಗ್ತಿದೆ ಡಬಲ್-ಟ್ರಿಪಲ್ ಆಗ್ತಾ ಇದೆಯಂತೆ. ಅದರಿಂದ ಈಗ ಗ್ಯಾಸ್ ಏಜೆನ್ಸಿನವರು ಕೊಡೋದಕ್ಕೂ ಸ್ವಲ್ಪ ಕಷ್ಟ ಅಂತ ಹೇಳ್ತಿದ್ದಾರೆ. ಬಟ್ ಏನೇ ಆಗಿ ಬಟ್ ತಮಗಂತೂ ಇನ್ ಟೈಮ್ಗಂತೂ ಸಿಲಿಂಡರ್ ಅಂತೂ ತಲುಪುತ್ತೆ. ದಯವಿಟ್ಟು ಸಾರ್ವಜನಿಕರು ಯಾವುದೇ ರೀತಿಯಲ್ಲಿ ಗೊಂದಲ ಮಾಡ್ಕೊಳ್ದಿರಾ ತಾವು ಸ್ವಲ್ಪ ಸಹಕಾರ ಕೊಡಬೇಕು. ಸಹಕಾರ ಕೊಟ್ಟಿದ್ದೀರಿ ಅಂತಂದರೆ ಇವತ್ತು ಒಂದು ದಿನ ಲೇಟ್ ಆಗ್ಬೋದು, ಅದನ್ನು ಬಿಟ್ಟು ಕಂಪಲ್ಸರಿ ತಮಗೆಲ್ಲ ತಲುಪುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇನ್ನೊಂದು ಏನಾಗಬೇಕು ಅಂತಂದರೆ, ಈಗ ತಮ್ಮಲ್ಲಿ ಏನು ಸಿಲಿಂಡರ್ಸು ಸ್ಟಾಕ್ ಇರುತ್ತೆ ಅದರಲ್ಲಿ ನೀವು ಯಾವ ರೀತಿ ಕೊಡ್ತೀರಾ ಅಂತಂದರೆ, ಫಸ್ಟ್ ಬುಕ್ ಮಾಡಿರೋರು ಕೊಡ್ತೀರಾ. ಈಗ ಎಕ್ಸಾಂಪಲ್ಗೆ ಈಗ ಹಿಂದೆ ಒಬ್ರು 15 ದಿವಸದಿಂದ ಬುಕ್ ಮಾಡಿರ್ತಾರೆ, ಆ ಥರದವ್ರಿಗೆ ನೀವು ಕೊಡ್ತಾ ಇಲ್ಲ ಅಂತ ಹೇಳಿ, ಬಟ್ ಈಗ ಬಂದಿರೋರಿಗೆ ಕೊಟ್ಬಿಡ್ತೀರಾ ಒಂದು 2-3 ದಿವಸ ಆಗಿರೋರಿಗೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ತಾವು ಏನು ಮಾಡಬೇಕು ಅಂತಂದರೆ, ಸೀನಿಯಾರಿಟಿ ಪ್ರಕಾರ ತಾವು ಮೊದಲು ಯಾರು ಬುಕ್ ಮಾಡಿರ್ತಾರೋ ಆ ಥರದವ್ರಿಗೆ ನೀವು ಸಿಲಿಂಡರ್ನ ಕೊಡಬೇಕಾಗುತ್ತೆ. ನೀವು ಅದೊಂದು ಬೋರ್ಡನ್ನೊಂದು ನಿಮ್ಮಲ್ಲಿ ಸ್ಟಾಕ್ ಎಷ್ಟಿದೆ, ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು, ಇವತ್ತು ಎಷ್ಟು ಬಂದಿದೆ, ಇವತ್ತು ನೀವು ಡೆಲಿವರಿ ಕೊಟ್ಟು ಎಷ್ಟು ಸ್ಟಾಕ್ ಉಳಿದಿದೆ ಅನ್ನೋದ್ರ ಬಗ್ಗೆನೂ ಒಂದು ಡಿಸ್ಪ್ಲೇ ಮಾಡಿಬಿಟ್ರೆ ಜನರಿಗೆ ಯಾವುದೇ ರೀತಿ ಏನೂ ತೊಂದರೆ ಆಗಲ್ಲ. ಅದನ್ನು ಸಮೇತ ನೀವು ಹೇಳಬೇಕಾಗುತ್ತೆ. ನೀವು 15 ದಿವಸ 20 ದಿವಸ ನೀವು ಬುಕ್ ಮಾಡಿರೋರಿಗೆ ನಾವು ಸೀನಿಯಾರಿಟಿ ಪ್ರಕಾರ ಕೊಡ್ತೀವಿ ಅಂತಲೂ ಸಮೇತ ಒಂದು ಬೋರ್ಡ್ನ ಹಾಕ್ಬಿಟ್ರೆ ತಾವು ಜನರಿಗೊಂದು ಅನುಕೂಲ ಆಗುತ್ತೆ. ಅದನ್ನು ತಿಳ್ಕೊಂಡು ಜನರಿಗೂ ಸ್ವಲ್ಪ ಸಮಾಧಾನವಾಗಿರ್ತಾರೆ. ಥ್ಯಾಂಕ್ ಯು.